ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 5. ನಿವೇದಿತಾಳ ಮಾತಿನಿಂದ ಎಲ್ಲರೂ ಗಾಬರಿಗೊಂಡಿದ್ದರು. ವಾಸುದೇವ್ ಏನು ಹೇಳಬೇಕು ಎನ್ನುವಾಗ ಅಖಿಲ್, ಹೌದು ನೀವಿ ನಿನಗಾದ ಆಕ್ಸಿಡೆಂಟ್ ತೀವ್ರತೆ ಎಷ್ಟಿತ್ತೆಂದರೆ ನಿನ್ನ ತಲೆಗಾದ ಬಲವಾದ ಬೆಟ್ಟಿನಿಂದ ಬ್ರೈನ್ ಡ್ಯಾಮೇಜ್ ಆಗಿತ್ತು. ಇದರಿಂದಲೇ ನಿನಗೆ ಹಳೆಯದೆಲ್ಲ ನೆನಪಾಗುತ್ತಿಲ್ಲ. ಹಾಗೆಯೇ ಹಳೆಯದನ್ನು ನೆನಪಿಸಿಕೊಳ್ಳುವ ನೆಪದಲ್ಲಿ ತಲೆಗೆ ಹೆಚ್ಚು ಒತ್ತಡ ಹಾಕಬೇಡ, ನಾರ್ಮಲ್ ಆಗಿರು ಎಂದು ಅವಳ ಕೆನ್ನೆ ತಟ್ಟಿದನು. ವಾಸುದೇವ್ ಕೂಡ ಅವಳ ತಲೆ ಸವರಿ, ಅಖಿಲ್ ಹೇಳಿದ್ದು ನಿಜ, ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಸ್. ಚಿಕ್ಕದಿರುವಾಗ ಒಂದೆರಡು ಬಾರಿ ಅಷ್ಟೇ ನೀನು ಭಾವ ಮತ್ತು ಸಾಮ್ರಾಟ್ನನ್ನು ಭೇಟಿಯಾಗಿದ್ದು. ಇನ್ನೇನು ಅವನು ಬರುತ್ತಾನಲ್ಲ, ಪರಿಚಯ ಆಗುತ್ತೆ ಬಿಡು ಎಂದವರ ಮನಸ್ಸು ವಿಚಿತ್ರವಾದ ನೋವಿನಿಂದ ಕಂಪಿಸಿತು. ಎಸ್ ಡ್ಯಾಡ್, ಇನ್ಮೇಲೆ ಸಾಮ್ರಾಟ್ ಅಂತ ಕರೆಯುವ ಹಾಗಿಲ್ಲ, ಭಾವ ಎನ್ನಬೇಕಾಗುತ್ತದೆ ಅಂತ ಸಿಂಚನಾಳನ್ನು ನೋಡಿ ಕಷ್ಟುಡಿದು ಹೇಳಿದ ಮಾತಿನ ದಾಟಿಗೆ ಎಲ್ಲರಿಗೂ ನಗು ಬಂದಿತ್ತು. ಮಕ್ಕಳ ಜೊತೆಗೆ ಸ್ವಲ್ಪ ಹೊತ್ತು ಕುಳಿತವರು ಕಂಪನಿಯ ಹಾಗೂ ಹೋಗುಗಳನ್ನು ಅವರಲ್ಲಿ ವಿಚಾರಿಸಿ ಮನೆಯಲ್ಲಿ ಮಾತನಾಡೋಣ ಎಂದು ಅಲ್ಲಿಂದ ಹೊರಟರು. ಕಾರಿನಲ್ಲಿ ದಾರಿ ಉದ್ದಕ್ಕೂ ಯೋಚನೆಯಲ್ಲಿ ಕಳೆದು ಹೋದ ಪತಿಯನ್ನು ಗಮನಿಸಿದ ರಜನಿ, ರೀ, ನಿವೇದಿತಾ ಬಗ್ಗೆ ಯೋಚಿಸುತ್ತಿದ್ದೀರಾ ಅಂದಳು. ಇಲ್ಲ ಕಣಮ್ಮ, ವರ್ಷಗಳ ಬಳಿಕ ನಮ್ಮ ಅಳಿಯ ವಾಪಸ್ಸಾಗುತ್ತಿದ್ದಾನೆ, ಅವನ ಬಗ್ಗೆಯೇ ಯೋಚಿಸುತ್ತಿದ್ದೇನೆ ಎಂದವರು ಮನಸ್ಸಲ್ಲೇ. ಕ್ಷಮಿಸು ರಜನಿ, ನಿಮ್ಮೆಲ್ಲರಲ್ಲಿ ಮುಚ್ಚಿಟ್ಟ ಒಂದು ಸತ್ಯ ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಮೆದುರು ಅನಾವರಣಗೊಳ್ಳಲಿದೆ. ನಿಜ ಹೇಳಬೇಕೆಂದರೆ ನನಗೂ ಆ ಸತ್ಯದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಹಾಗಾಗಿ ಅದನ್ನು ಮುಚ್ಚಿಟ್ಟೆ. ಆದರೆ ನಾನು ಊಹಿಸಿಕೊಂಡಿರುವುದು ನಿಜವಾದರೆ ಮತ್ತೊಮ್ಮೆ ಎಲ್ಲಿ ಸಂಬಂಧಗಳ ನಂಟು ಛಿದ್ರವಾಗುವುದೋ ಎನ್ನುವ ಭಯ ನನಗೆ ತುಂಬ ಕಾಡುತ್ತಿದೆ. ತುಂಬ ವರ್ಷಗಳ ಬಳಿಕ ಮನೆಯಲ್ಲಿ ಖುಷಿಯ ವಾತಾವರಣವಿದೆ, ಮುಂದೆಯೂ ಹೀಗೆ ಇರುವಂತೆ ನೋಡಿಕೊಳ್ಳುವ ಎಂದು ಕಾಣದ ದೇವರಲ್ಲಿ ಪ್ರಾರ್ಥಿಸುವಾಗ, ರೀ, ಪುನಃ ಮತ್ಯಾವ ಯೋಚನೆಯಲ್ಲಿ ಕಳೆದು ಹೋದಿರಿ? ಮನೆ ಬಂತು, ಕಾರಿನಿಂದ ಇಳಿಯಿರಿ ಎಂದ ಪತ್ನಿಯ ಮಾತಿಗೆ ವಾಸ್ತವಕ್ಕೆ ಬಂದ ವಾಸುದೇವ್ ಕಾರಿನಿಂದ ಇಳಿದರು. ರಾತ್ರಿ ಮಕ್ಕಳೆಲ್ಲ ಮನೆಗೆ ಬಂದಾಗ ಮನೆಯಲ್ಲಿ ಎಲ್ಲರ ನಗು, ಮಾತು, ಹರಟೆಗಳಿಂದ ತುಂಬಿ ಹೋಗಿತ್ತು. ಊಟ ಮುಗಿಸಿದ ಕೂಡಲೇ ತಮ್ಮ ತಮ್ಮ ಕೋಣೆಗೆ ಹೋಗದೆ ಹೊರಗಿನ ಲಾನ್ನಲ್ಲಿ ಕುಳಿತು ಪೂರ್ತಿ ದಿನದ ಬಗ್ಗೆ ಹರಟುವುದು ಆ ಮನೆಯ ರಿವಾಜು. ಅಂದು ಕೂಡ ಊಟ ಮುಗಿಸಿದ ಎಲ್ಲರೂ ಲಾನ್ನಲ್ಲಿ ಬಂದು ಕುಳಿತರು. ಡ್ಯಾಡ್, ಬೆಂಗಳೂರಿನಲ್ಲಿ 2 ವಾರಗಳ ಕಾಲ ಉಳಿಯುವಂತಹ ಕೆಲಸವೇನಿತ್ತು ಎಂದು ಕೇಳಿದ ಮಗನ ಮಾತಿಗೆ, ಯಾಕೋ ವರ್ಷಗಳ ಹಿಂದೆ ಬೇಸರದಲ್ಲಿ ಎಲ್ಲವನ್ನೂ ತೊರೆದು ಬಂದುಬಿಟ್ಟೆ. ಆದರೆ ಆ ಮನೆಯಲ್ಲಿ ಹುಟ್ಟಿ ಬೆಳೆದ ನೆನಪುಗಳ ಜೊತೆಗೆ ಭಾವ ಹಾಗೂ ಸಾಮ್ರಾಟ್, ನಿಮ್ಮೆಲ್ಲರ ಬಾಲ್ಯದ ನೆನಪುಗಳಿವೆ. ಹಾಗಾಗಿ ಆ ಮನೆಯನ್ನು ಬೇರೆಯವರಿಗೆ ಮಾರಲು ರಜನಿ ಮತ್ತು ನನಗೆ ಇಷ್ಟವಿರಲಿಲ್ಲ. ಅದಕ್ಕೆ ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಡಿಗೆಯವರಾದ ಸ್ವಾಮಿ ಬಳಿ ಆ ಮನೆಯಲ್ಲೇ ಇದ್ದು ಮನೆ ನೋಡಿಕೊಳ್ಳುವಂತೆ ಹೇಳಿದ್ದೆ. ಆಗಾಗ ಬೆಂಗಳೂರಿಗೆ ಹೋದಾಗ ಅಲ್ಲೇ 1-2 ದಿನ ಇದ್ದು ಬರುತ್ತಿದ್ದೆ. ಹೇಗೂ ಸಾಮ್ರಾಟ್ ಬರುತ್ತಿದ್ದಾನಲ್ಲ, ಅವನು ಅಲ್ಲಿಗೆ ಖಂಡಿತ ಹೋಗುತ್ತಾನೆ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ಮನೆಯ ಕೆಲವೊಂದು ವಸ್ತುಗಳನ್ನು ಬದಲಾಯಿಸಿ ಬಂದೆವು ಎಂದರು ವಾಸುದೇವ್. ಮುಂದೆ ಅಖಿಲ್ ಮತ್ತು ಸಿಂಚನ ಸಾಮ್ರಾಟ್ ಜೊತೆಗೆ ಅವರ ಬಾಲ್ಯದ ನೆನಪುಗಳನ್ನು ಹೇಳಿಕೊಂಡಾಗ ನಿವೇದಿತಾಳಿಗೆ ಅವರೆಲ್ಲ ಮಾತು ಹೊಸದಾಗಿತ್ತು. ಆದಷ್ಟು ಬಾಲ್ಯವನ್ನು ನೆನಪಿಸಿಕೊಳ್ಳಲು ಸೋತು ನಂತರ ಅವರ ಮಾತುಗಳಿಗೆ ಕಿವಿಯಾದಳು. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಸರಿಯುತ್ತಿದ್ದವು. ಬೆಳಿಗ್ಗೆ ಎದ್ದ ನಿವೇದಿತಾ ರಜನಿ ಮನೆಯ ಕೆಲಸದಾಳುಗಳಲ್ಲಿ ಏನೋ ಹೇಳುತ್ತಾ ಗಡಿಬಿಡಿಯಲ್ಲಿ ಅತ್ತಿತ್ತ ಓಡಾಡುವುದನ್ನು ಗಮನಿಸಿ ಅಲ್ಲೇ ಇದ್ದ ಅಖಿಲ್ ಪಕ್ಕ ಹೋಗಿ, ಇವತ್ತು ಏನಾದರೂ ಹಬ್ಬ ಇದೆಯಾ? ಅಮ್ಮ ಫುಲ್ ಬ್ಯುಸಿಯಾಗಿದ್ದಾರೆ ಅನ್ನುತ್ತಾ ಸುತ್ತಲೂ ದೃಷ್ಟಿ ಹರಿಸುತ್ತಾ ಕೇಳಿದಳು. ಹಬ್ಬ ನಮಗಲ್ಲ, ಮಮ್ಮಿಗೆ. ಅವರ ಅಳಿಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಲ್ಲಿಗೆ ಬರುತ್ತಿದ್ದಾನೆ. ಆ ಖುಷಿಗೆ ಅವರ ಕೈ ಕಾಲೇ ಆಡುತ್ತಿಲ್ಲ. ನನಗೂ ಸಾಮ್ರಾಟ್ನನ್ನು ಯಾವಾಗ ನೋಡುತ್ತೇನೋ ಅಂತಾಗಿದೆ. ಹಾಗಾಗಿ ನಾನಿವತ್ತು ಆಫೀಸಿಗೆ ಬರುವುದಿಲ್ಲ. ನಿವಿ, ನೀನು ಆಫೀಸಿಗೆ ಹೋಗುತ್ತಿದ್ದೀಯ ತಾನೇ ಅಂದ. ಹೋ, ಸಾಮ್ರಾಟ್ ಇವತ್ತು ಬರುತ್ತಿರುವುದಲ್ಲ, ನಾನು ಮರೆತಿದ್ದೆ. ಬಿಡು, ಆಫೀಸಿಗೆ ಹೋಗಲೇಬೇಕು. ಮಾನ್ಯತೆ ಬೇರೆ ರಜೆಯಲ್ಲಿದ್ದಾಳೆ. 1-2 ಪ್ರಾಜೆಕ್ಟ್ ಕೊಟೇಶನ್ ಫೈನಲ್ ಮಾಡಬೇಕಿದೆ ಅಂದಳು. ವಾಟ್, ಅವಳಿಗ್ಯಾಕೆ ರಜೆ?
ನೀನು ಅವಳಿಗೆ ಕೊಟ್ಟ ಸಲುಗೆ ಜಾಸ್ತಿಯಾಗಿದೆ. ವಿನಾಕಾರಣ ರಜೆ ಮಾಡುತ್ತಾಳೆ. ನಾನೇನಾದರೂ ಅವಳ ಬಾಸ್ ಆಗಿದ್ದರೆ ಸರಿಯಾಗಿ ಮಾಡುತ್ತಿದ್ದೆ ಅವಳನ್ನು ಎನ್ನುವವನ ಮುಖದಲ್ಲಿದ್ದ ಅಸಮಾಧಾನ ಹಾಗೂ ಸಿಟ್ಟನ್ನು ಗಮನಿಸಿದ ನಿವೇದಿತಾ ನಕ್ಕು, ಲೋ ಪುಣ್ಯಾತ್ಮ, ಇನ್ನೂ ಹಳೆಯದನ್ನೇ ನೆನಪಿಸಿಕೊಂಡು ಮನು ಮೇಲೆ ಅದೆಷ್ಟು ದ್ವೇಷ ಸಾಧಿಸುತ್ತೀಯ? ಆಗಲೇ ಅವಳು 100 ಬಾರಿಯಾದರೂ ಆ ವಿಷಯದ ಬಗ್ಗೆ ನಿನ್ನಲ್ಲಿ ಕ್ಷಮೆ ಕೇಳಿರಬೇಕು. ಆದರೆ ನೀನು ಅಲ್ವೋ ಎಲ್ಲ ಹುಡುಗಿಯರನ್ನು ನೋಡಿ ಜೊಲ್ಲು ಸುರಿಸುತ್ತೀಯ. ಆದರೆ ಮನುವನ್ನು ನೋಡಿದರೆ ಅದ್ಯಾಕೋ ಹಾವು ಮೆಟ್ಟಿದ ಹಾಗೆ ಹಾಡೋದು ಅನ್ನುತ್ತಾ ಮುಸಿ ಮುಸಿ ನಗುತ್ತಾ ಕೇಳಿದವಳನ್ನು ಕೋಪದಲ್ಲಿ ನೋಡಿದ ಅಖಿಲ್, ನೋಡು, ಬೇಕಂತಲೇ ಆ ಘಟನೆ ನೆನಪಿಸಬೇಡ. ಅಲ್ಲ, ಬಾಸ್ ಯಾರು, ಕೆಲಸದವರು ಯಾರು ಅಂತ ಗೊತ್ತಾಗಲ್ವಾ ಅವಳ ಕಣ್ಣಿಗೆ? 3 ಅಡಿ ಹೈಟ್ ಇಲ್ಲ, ಎಷ್ಟು ಕೂಗಾಡ್ತಾಳೆ ಗೊತ್ತಾ? ಪ್ರಾಜೆಕ್ಟಿಗೆ ಹಣ ಅಪ್ರೂವ್ ಮಾಡೋದು ಅರ್ಧ ಗಂಟೆ ತಡ ಆಗಿದ್ದಕ್ಕೆ ನನಗೆ ಬಾಯಿಗೆ ಬಂದಂತೆ ಬೈದು ಫೈಲ್ ನನ್ನ ಮೇಲೆ ಎಸೆದು ಹೋದಳು ಎಂದವನ ಮಾತಿಗೆ ಬರುತ್ತಿರುವ ನಗುವನ್ನು ತಡೆದು, ಹಾಂ, ಐ ಆಮ್ ಸಾರಿ. ಅದೇನಾಯಿತು ಗೊತ್ತಾ, ಅವಳು ಕಂಪನಿಗೆ ಜಾಯಿನ್ ಆದಾಗ ನೀನು ಯಾವುದೋ ಟ್ರಿಪ್ಪಿಗೆ ಹೋಗಿದ್ದಿ. ಮರಳಿ ಬಂದವನು ನಿನ್ನ ಕ್ಯಾಬಿನ್ನಿಗೆ ಹೋಗೋದು ಬಿಟ್ಟು ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ, ಅದು ಅಶೋಕ್ ಕೂರುವ ಜಾಗದಲ್ಲಿ ಯಾಕಿದ್ದೆ? ಅಶೋಕ್ ಬ್ರಿಲಿಯಂಟ್ ಆದರೂ ಅವನ ಆಮೆಗತಿಯ ಕೆಲಸದ ಬಗ್ಗೆ ಪೂರ್ತಿ ಕಂಪನಿಯ ಜೊತೆಗೆ ಆಗಲೇ ಜಾಯಿನ್ ಆಗಿದ್ದ ಮಾನ್ಯತಾಳಿಗೂ ತಿಳಿದಿತ್ತು. ಆದರೆ ಅವಳು ಅವನ ಮುಖವನ್ನು ನೋಡಿರಲಿಲ್ಲ. ಆ ದಿನ ಒಂದು ಪ್ರಾಜೆಕ್ಟ್ ವಿಷಯದಲ್ಲಿ ತುಂಬ ಕಿರಿಕಿರಿಯಾಗಿ ಮಾನ್ಯತ ಮೇಲೆ ರೇಗಿದ್ದೆ. ಅದು ಅಕೌಂಟ್ ಡಿಪಾರ್ಟ್ಮೆಂಟ್ ತಪ್ಪು ಎಂದು ತಿಳಿದ ತಕ್ಷಣ ಅವಳಿಗೆ ಅಶೋಕ್ ನೆನಪಾಗಿ ಅವನ ಹತ್ತಿರ ಹೋಗಿದ್ದಳು. ಅವನ ಅದೃಷ್ಟ ಹಾಗೂ ನಿನ್ನ ದುರಾದೃಷ್ಟಕ್ಕೆ ಅಲ್ಲಿ ನೀನಿದ್ದೆ. ಅವನು ಕೇಳಬೇಕಾದ ಬೈಗುಳ ಎಲ್ಲ ನೀನು ಕೇಳಬೇಕಾಗಿ ಬಂತು ಅಷ್ಟೆ. ಆಮೇಲೆ ಅವಳಿಗೆ ನೀನು ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಗೊತ್ತಾಗಿ ನಿನ್ನಲ್ಲಿ ಕ್ಷಮೆ ಕೇಳಿದ್ದಳು ತಾನೇ. ಆದರೆ ನೀನು ಕೋಪಿಷ್ಟ, ಇನ್ನೂ ಆ ಹುಡುಗಿಯನ್ನು ಕ್ಷಮಿಸಿಲ್ಲ. ದೂರದಲ್ಲಿ ಅವಳನ್ನು ನೋಡಿದರೂ ಗುರ್ ಅನ್ನುತ್ತೀಯ. ಬಿಡು, ಅವಳು ರಜೆ ಮಾಡಿದ್ದು ಪೂರ್ಣಿಮಾ ಆಂಟಿಯ ಸರ್ಜರಿಗಾಗಿ. 15 ದಿನ ಬಿಟ್ಟು ಬರುತ್ತಾಳೆ. ಅಲ್ಲಿಯವರೆಗೆ ನಿನ್ನ ಕೋಪವನ್ನು ಹಿಡಿದಿಟ್ಟುಕೊಳ್ಳು, ಆಯ್ತಾ? ನನಗೆ ಆಫೀಸಿಗೆ ತಡವಾಗುತ್ತಿದೆ ಎಂದು ಅವಳ ಕೋಣೆಗೆ ಹೋದರೆ ಗೊಣಗುತ್ತಲೇ ತನ್ನ ಕೋಣೆಯತ್ತ ನಡೆಯುತ್ತಿದ್ದವನು ತಂಗಿಯ ಕೋಣೆಯ ಬಳಿ ಹಿಣುಕಿ ನೋಡಿದಾಗ ಅವಳು ಬಟ್ಟೆಗಳನ್ನೆಲ್ಲ ಮಂಚದ ಮೇಲಿರಿಸಿ ಯಾವುದೋ ಕಠಿಣವಾದ ಪ್ರಶ್ನೆಗೆ ಉತ್ತರವನ್ನು ಆಯ್ಕೆ ಮಾಡುವಂತೆ ಒಂದೊಂದನ್ನು ಎತ್ತಿ ಹಿಡುತ್ತಿದ್ದವಳನ್ನು ಸ್ವಲ್ಪ ಹೊತ್ತು ಗಮನಿಸಿ, ಸಿಂಚು ಡಾರ್ಲಿಂಗ್, ನನ್ನ ಸಹಾಯ ಏನಾದರೂ ಬೇಕಾ ಅನ್ನುತ್ತಾ, ಸಾಮ್ರಾಟ್ ಟೇಸ್ಟ್ ಏನು ಎನ್ನುವುದು ನಿನಗಿಂತ ನನಗೆ ಹೆಚ್ಚು ಗೊತ್ತು ಬಿಡು ಎನ್ನುತ್ತಾ ಅವಳ ಬಟ್ಟೆಗಳನ್ನು ಮುಟ್ಟಲು ಹೊರಟವನನ್ನು, ಅಣ್ಣ, ಬಟ್ಟೆ ಮುಟ್ಟಿದರೆ ಕೈ ಮುರಿಯುತ್ತೇನೆ. ಇದೆಲ್ಲ ಸಾಮ್ರಾಟ್ನನ್ನು ಇಂಪ್ರೆಸ್ ಮಾಡಲು ಅಲ್ಲ, ಆಫೀಸಿಗೆ ಹೋಗಬೇಕು. ನೋಡು, ಎಲ್ಲ ಚಿಕ್ಕ ಪುಟ್ಟ ಡ್ರೆಸ್ ಇರೋದು. ಇದನ್ನು ಹಾಕಿಕೊಂಡು ಕೆಳಗಡೆ ಹೋದರೆ 5 ನಿಮಿಷ ಮಮ್ಮಿಯ ಭಾಷಣ ಕೇಳಬೇಕು ಎಂದು ಮುಖ ಹೋದಿಸಿ ಹೇಳಿದ ತಂಗಿಯನ್ನು ನೋಡಿ ಬರುತ್ತಿರುವ ನಗುವನ್ನು ತಡೆದು, ನೀನು ಆಫೀಸಿಗೆ ಹೋಗುತ್ತಿದ್ದೀಯಾ, ರಜೆ ಮಾಡಲ್ವಾ ಎಂದು ಆಶ್ಚರ್ಯದಲ್ಲೇ ಕೇಳಿದನು. ಎಲ್ಲ ಗೊತ್ತಿದ್ದು ಈ ಪ್ರಶ್ನೆ ಕೇಳಿ ಹೊರಿಸಬೇಡ. ನಿನ್ನ ಹಾಗೆ ನಾನು ಕೂಡ ಡ್ಯಾಡ್ ಇಲ್ಲವೆಂದು 2 ವಾರ ಆಫೀಸ್ ಕಡೆ ತಲೆ ಹಾಕಿಲ್ಲ. ನನ್ನ ಟೇಬಲ್ ಮೇಲೆ ನನ್ನ ಅಪ್ರೂವಲ್ ಹಾಗೂ ಸಹಿಗಾಗಿ ಲೋಡ್ ಗಟ್ಟಲೆ ಫೈಲ್ ಬಿದ್ದುಕೊಂಡಿದೆ. ಐ ಹ್ಯಾವ್ ಟು ಗೋ ಎನ್ನುತ್ತಾ ಪುನಃ 4-5 ಡ್ರೆಸ್ ಹಿಡಿದವಳನ್ನು ನೋಡಿ ತಲೆ ಕೆರೆದುಕೊಂಡನು. ಬೆಸ್ಟ್ ಐಡಿಯಾ. ಈಗ ನಿವಿ ಬಳಿ ಹೋಗಿ ಅವಳ ಒಂದು ಸೀರೆ ಉಟ್ಟು ಹೋಗು. ಮಮ್ಮಿಯೂ ಇಂಪ್ರೆಸ್ ಆಗುತ್ತಾರೆ. ಸಂಜೆ ನೀನು ಆಫೀಸಿನಿಂದ ಮನೆಗೆ ಬರುವಾಗ ನಿನ್ನ ಫ್ಯೂಚರ್ ಪತಿದೇವ ಇರುತ್ತಾನಲ್ಲ, ಅವನು ಕೂಡ ಇಂಪ್ರೆಸ್ ಆಗಬಹುದು ಅಂದ. ಪ್ಲೀಸ್, ಸೀರೆಯ ಸುದ್ದಿ ಹೇಳಬೇಡ. ಅದೇನಿದ್ದರೂ ನಿವಿಗೆ ಮಾತ್ರ ಚೆಂದ ಕಾಣೋದು. ಅದು ಬಿಟ್ಟು ಬೇರೆ ಸಜೆಷನ್ ಎಂದವಳ ಮುಂದೆ ಅವನೇ ಆಯ್ಕೆ ಮಾಡಿ 2 ಡ್ರೆಸ್ ಹಿಡಿದರೂ ಅವಳು ಅದನ್ನೆಲ್ಲ ಬೇಡವೆಂದಳು. ಅಖಿಲ್ ಕೋಪದಲ್ಲಿ, ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ, ಏನಾದರೂ ಹಾಕಿಕೊಂಡು ಹೋಗು ಎಂದು ಅಲ್ಲಿಂದ ಹೊರಗಡೆ ನಡೆದನು. ಸಿಂಚನಾಳಿಗೆ ಚಿಕ್ಕಂದಿನಿಂದಲೂ ಫ್ಯಾಷನ್ ಶೋ, ಮಾಡೆಲ್ಸ್ ಅಂದರೆ ಹುಚ್ಚು. ಆದರೆ ಮಾಡೆಲ್ ಆಗಲು ಇಷ್ಟಪಟ್ಟವಳಲ್ಲ. ಅವರ ಜೀವನ ಶೈಲಿ, ಅವರು ಉಪಯೋಗಿಸುವ ಬಟ್ಟೆ, ಕಾಸ್ಮೆಟಿಕ್ಸ್ ಬಗ್ಗೆಯೆಲ್ಲ ತಿಳಿದುಕೊಳ್ಳಲು ಪಕ್ಕದಲ್ಲೇ ಇದ್ದ ಮಾಯಾವಿ ನಗರಿ ಮುಂಬೈಗೆ 100 ಬಾರಿ
ಓಡಾಡಿದಳು. ಪುಣೆಯಲ್ಲಿ ಎಲ್ಲಿಯಾದರೂ ಫ್ಯಾಷನ್ ಶೋ ಆದರೆ ಮೊದಲ ಸಾಲಿನಲ್ಲಿ ಅವಳಿಗೊಂದು ಸೀಟ್ ಕನ್ಫರ್ಮ್ ಆಗುತ್ತಿರುತ್ತಿತ್ತು. ಇನ್ನು ಕಂಪನಿಯ ವಿಷಯಕ್ಕೆ ಬಂದರೆ ಅವಳು MCOMಲ್ಲಿ ಯೂನಿವರ್ಸಿಟಿಗೆ ಟಾಪರ್. ಹಾಗಾಗಿ ವಾಸುದೇವ್ ಭಾರದ್ವಾಜ್ ಸ್ಟೀಲ್ನ ಅಕೌಂಟ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿಯನ್ನು ಮಗಳಿಗೆ ವಹಿಸಿದ್ದರು. ಫ್ಯಾಷನ್ ಬಗ್ಗೆ ಅವಳಿಗೆಷ್ಟು ಆಸಕ್ತಿ ಇರುತ್ತಿತ್ತೋ ಕೆಲಸದಲ್ಲಿಯೂ ಅಷ್ಟೇ ಶ್ರದ್ಧೆ ಮತ್ತು ಶಿಸ್ತನ್ನು ಅಳವಡಿಸಿಕೊಂಡಿದ್ದಳು. ಆದರೆ ಕೆಲವೊಂದು ಫ್ಯಾಷನ್ ಶೋ ಅವಳ ಈ ಶಿಸ್ತಿನ ಜೀವನಕ್ಕೆ ಸವಾಲು ಹಾಕುತ್ತಿತ್ತು. ಹಾಗಾಗಿ ಅಪ್ಪ ಇಲ್ಲದಾಗ ಅವಳ ಜವಾಬ್ದಾರಿ ನಿವೇದಿತಾಳಿಗೆ ವಹಿಸಿ ಅಲ್ಲಿಂದ ಮುಂಬೈ ಕಡೆಗೆ ಓಡುತ್ತಿದ್ದಳು. ಸಿಂಚನ ಚೆಕ್ ಮಾಡಿದ ಪ್ರತಿಯೊಂದು ಫೈಲ್ ನಿವೇದಿತಾ ಬಳಿಗೊಮ್ಮೆ ಹೋಗಿ ಅವಳು ಒಪ್ಪಿದ ಮೇಲೆಯೇ ಅದರ ಮೇಲೆ ಸಹಿ ಮಾಡುತ್ತಿದ್ದಳು. ಅಖಿಲ್ ಕೂಡ ಹಾಗೆ. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಬಗೆಗಿನ ಪ್ರತಿಯೊಂದು ವಿಷಯ ನಿವೇದಿತಾ ಬಳಿ ಚರ್ಚಿಸಿ ಅವಳು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆಯೇ ಅವನು ಕೆಲಸ ಮುಂದುವರಿಸುತ್ತಿದ್ದ. ಹಾಗಾಗಿ ಭಾರದ್ವಾಜ್ ಸ್ಟೀಲ್ಸ್ ಕಂಪನಿಗೆ ನಿವೇದಿತಾ ಸ್ಟ್ರಾಂಗ್ ಪಿಲ್ಲರ್ ಆದರೆ ಅಖಿಲ್ ಮತ್ತು ಸಿಂಚನ ಅವಳ ಶಕ್ತಿಯಾಗಿದ್ದರು. ಕಂಪನಿ ಮೇಲೆ ಮೂವರು ಮಕ್ಕಳಿಗಿರುವ ಆಸಕ್ತಿ ಹಾಗೂ ಕೆಲಸದಲ್ಲಿ ಅವರು ತೋರುವ ಕಾಳಜಿ, ಶ್ರದ್ಧೆ, ತಾನು ಕಂಪನಿಯಲ್ಲಿ ಇಲ್ಲದಿದ್ದರೂ ಧೈರ್ಯಗೆಡದೆ ಮೂವರು ಮಕ್ಕಳು ತೆಗೆದುಕೊಳ್ಳುವ ನಿರ್ಧಾರ ನೋಡಿದ ವಾಸುದೇವ್ ಅವರಿಗೆ ತಮ್ಮ ಮಕ್ಕಳ ಮೇಲೆ ಹೆಮ್ಮೆ ಎನಿಸುತ್ತಿತ್ತು. ಏರ್ಪೋರ್ಟ್ ತಲುಪಿದ ಅಪ್ಪ ಮಗ ಇಬ್ಬರು ವೇಟಿಂಗ್ ಲಾಂಜ್ ಕಡೆಗೆ ಹೋಗಿ ನಿಂತ ಕೆಲವೇ ಕ್ಷಣಗಳಲ್ಲಿ ಸಾಮ್ರಾಟ್ ವಾಸುದೇವ್ ಅವರಿಗೆ ಫ್ಲೈಟ್ ಲ್ಯಾಂಡ್ ಆಗಿದೆ ಎಂದು ಕರೆ ಮಾಡಿದನು. ಈ ಕತೆ ಇನ್ನೂ ಮುಂದುವರಿಯುವುದು. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.